ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ 84ನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಬಸವಣ್ಣನವರ ಷಟ್ಸ್ಥಲ ವಚನಗಳಲ್ಲಿ ಈಗ 84ನೇ ಸಂಚಿಕೆ 386ನೇ ವಚನದಿಂದ 390ನೇ ವಚನ ತನಕ ಅರಿಯುವ ಒಂದು ಪ್ರಯತ್ನವನ್ನ ಮಾಡೋಣ. ಹಿಂದಿನ ಸಂಚಿಕೆಗಳಲ್ಲಿ ನಾವು ಮಾಡುವ ಕ್ರಿಯೆಗಳು ಫಲಪ್ರದವಾಗಿರಬೇಕು ಅನ್ನುವ ಒಂದು ವಿಚಾರವನ್ನ, ಅದರಲ್ಲಿ ಟೊಳ್ಳಾಗಿರಬಾರದು, ಅಂತರಂಗ ಮತ್ತೆ ಬಹಿರಂಗ ಎರಡೂ ಕೂಡ ಸಮನಾಗಿರಬೇಕು ಅಥವಾ ಒಂದೇ ಆಗಿರಬೇಕು ಅನ್ನುವ ಒಂದು ವಿಚಾರದ ಕುರಿತು ವಚನಗಳನ್ನು ನೋಡಿದ್ದೇವೆ. ಈ ಸಂಚಿಕೆಯ ವಚನಗಳಲ್ಲಿ ಹೆಚ್ಚಾಗಿ ಕಂಡು ಬರುವುದು ಸಾಧಕ ಜೀವಿ ಅಥವಾ ಮನುಷ್ಯ ಹೊಗಳಿಕೆಗೆ ಬಲಿಯಾಗಬಾರದು, ಹೊಗಳಿಕೆಗೆ ಉಬ್ಬಿ ಹೋಗಬಾರದು ಅನ್ನುವ ಒಂದು ವಿಚಾರವನ್ನ ನಮಗೆ ತಿಳಿಸಿಕೊಡ್ತಾ ಇದೆ. ಹೊಗಳಿಕೆಗೆ ಉಬ್ಬಿದಾಗ ಏನಾಗುತ್ತೆ ಅಂದ್ರೆ ನಮ್ಮ ಸಾಧನೆ ಅಷ್ಟಕ್ಕೆ ನಿಂತು ಹೋಗುತ್ತೆ. ಯಾವುದೇ ಸಾಧನೆ ಇರ್ಬೋದು, ಅದು ಲೌಕಿಕ ಸಾಧನೆ, ಪಾರಮಾರ್ಥಿಕ ಸಾಧನೆ, ಯಾವುದೇ ಸಾಧನೆ ಇರಲಿ, ಹೊಗಳಿಕೆಗೆ ಒಮ್ಮೆ ನಾವು ಉಬ್ಬಿ ಹೋದ್ವಿ ಅಂದ್ರೆ ಆ ಸಾಧನೆ ಅಲ್ಲಿಗೆ ಅಹಂಕಾರ ಬರುತ್ತೆ. ಆ ಅಹಂಕಾರದಿಂದ ಅಷ್ಟರ ಮಟ್ಟಿಗೆ ನಮ್ಮ ಸಾಧನೆ ಕುಂಠಿತವಾಗುತ್ತೆ ಅನ್ನೋ ಒಂದು ವಿಚಾರ ಈ ವಚನಗಳಿಂದ ಗೊತ್ತಾಗುತ್ತೆ. ಹಾಗಾಗಿ ಈಗ 386ನೇ ವಚನವನ್ನ ತಿಳಿಯುವ ಪ್ರಯತ್ನವನ್ನ ಮಾಡೋಣ. ಎನ್ನಲ್ಲಿ ಭಕ್ತಿ ಸಾಸುವೆಯ ಷಡ್ಭಾಗದೆನಿತಿಲ್ಲ, ಎನ್ನ ಭಕ್ತನೆಂಬರು, ಎನ್ನ ಸಮಯಾಚಾರಿ ಎಂಬರು. ನಾನೇನು ಪಾಪವ ಮಾಡಿದೆನೋ, ಬೆಳೆಯದ ಮುನ್ನವೇ ಕೊಯ್ವರೇ ಹೇಳಯ್ಯ. ಹಿರಿಯದ ವೀರ ಇಲ್ಲದ ಸೊಬಗು, ಎಲ್ಲಾ ಒಡೆಯರು ಏರಿಸಿ ನುಡಿವರು. ಎನಗಿದು ವಿಧಿಯೇ ಕೂಡಲ ಸಂಗಮ ದೇವ. ಈ ವಚನದಲ್ಲಿ ಏನ್ ಹೇಳ್ತಾ ಇದ್ದಾರೆ, ತಮ್ಮ ಮೇಲೆ ಹೇಳ್ಕೊಳ್ತಾ ಇದ್ದಾರೆ. ಎನ್ನಲ್ಲಿ ಭಕ್ತಿ ಸಾಸಿವೆಯ ಷಡ್ಭಾಗದೆನಿತಿಲ್ಲ. ಒಂದು ಸಾಸಿವೆ ಕಾಳನ್ನ 6 ಭಾಗವಾಗಿ ವಿಂಗಡಿಸಿದ್ರೆ ಆ ಒಂದು ಭಾಗದ ಅಷ್ಟು ಕೂಡ ಭಕ್ತಿ ನನ್ನಲ್ಲಿ ಇಲ್ಲ. ಸಾಸಿವೆ ಕಾಳಿನಷ್ಟು ಭಕ್ತಿನೂ ಇಲ್ಲ ಅಂತಲ್ಲ, ಸಾಸಿವೆ ಕಾಳಿನ 6 ಭಾಗ ಮಾಡಿದ್ರೆ ಆ ಒಂದು ಭಾಗದಷ್ಟು ಭಕ್ತಿ ಕೂಡ ನನ್ನಲ್ಲಿ ಇಲ್ಲ. ಇಂಥ ನನ್ನನ್ನ ಭಕ್ತನೆಂಬರು, ಭಕ್ತ 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 ಬಸವಣ್ಣ ಭಕ್ತ ಅಂತೇಳಿ ಹೊಗಳುತ್ತಾರೆ. ಎನ್ನ ಸಮಯಾಚಾರಿ ಎಂಬರು, ಧರ್ಮ ಸಮಯ ಅಂತಂದ್ರೆ ಇಲ್ಲಿ ಧರ್ಮ ಅಂತ, ಧರ್ಮದ ಆಚಾರಿ, ಧರ್ಮದ ಪ್ರವರ್ತಕ ಅಂತ ಎಲ್ಲ ನನ್ನನ್ನ ಹೊಗಳುತ್ತಾರೆ. ನಾನೇನು ಪಾಪವ ಮಾಡಿದೆನೋ ಅಂತೇಳಿ ಹೇಳ್ತಾ ಇದ್ದಾರೆ. ನೋಡಿ, ಜನ ಹೊಗಳುತ್ತಾರೆ ಅಂತಂದ್ರೆ ನಾವೆಲ್ಲ ಎಷ್ಟು ಖುಷಿ ಪಡ್ತೀವಿ. ಆದ್ರೆ ಬಸವಣ್ಣವ್ರು ಏನ್ ಹೇಳ್ತಾ ಇದ್ದಾರೆ, ನಾನೇನು ಪಾಪವ ಮಾಡಿದೆನೋ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಅಂತ ಮುಂದೆ ಕಾರಣ ಹೇಳ್ತಾರೆ. ಬೆಳೆಯದ ಮುನ್ನವೇ ಕೊಯ್ವರೆ. ಒಂದು ಬೆಳೆ ಇನ್ನು ಬೆಳೀತಾ ಇರ್ಬೇಕಾದ್ರೆ ಅಥವಾ ಒಂದು ಕಾಯಿ ಇನ್ನು ಈಚಾಗಿ ಹೂವು ಈಚಾಗಿ ಆಮೇಲೆ ಕಾಯಾಗಿ ಮಾಗಿ ಹಣ್ಣಾಗಿ ಅದು ಫಲವನ್ನ ಒಂದು ಫಲಭರಿತವಾಗಬೇಕಾಗುತ್ತೆ. ಅದಕ್ಕೂ ಮೊದಲೇ ಇನ್ನು ಸಣ್ಣ ಈಚನ್ನೇ ಅಥವಾ ಚಿಕ್ಕ ಸಸಿಯನ್ನೇ ಕೊಯ್ದು ಬಿಟ್ರೆ ಏನ್ ಸಿಗುತ್ತೆ? ಹಾಗಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಬೆಳೆಯದ ಮುನ್ನವೇ ಕೊಯ್ವರೆ. ಇನ್ನು ಬೆಳೀತಾ ಇರುವಂತ ಸಸಿಯನ್ನ ಅಥವಾ ಬೆಳೀತಾ ಇರುವಂತ ಕಾಯನ್ನ, ಬಲಿಬೇಕಾದಂತ ಕಾಯನ್ನೇ ಕೊಯ್ದು ಬಿಟ್ರೆ ಏನ್ ಸಿಗುತ್ತಲ್ವಾ, ಅದನ್ನ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಅವಾಗ ನಮ್ಮಲ್ಲಿ ಏನಾಗುತ್ತೆ, ಸಾಧನೆ ಕುಂಠಿತ ಆಗುತ್ತೆ. ಇನ್ನೂ ಕೂಡ ನಾವು ಬೆಳಿಬೇಕು ಅಂತಂದ್ರೆ ಪೂರ್ಣತೆಯನ್ನ ಪಡಿಬೇಕು. ಆ ಪೂರ್ಣತೆಗೆ ಮೊದಲೇ ನಾವು ಹೊಗಳಿಕೆಗೆ ಬಲಿಯಾಗಿಬಿಟ್ರೆ ಸಾಧನೆ ಏನೂ ಆಗೋದಿಲ್ಲ. ಅದಕ್ಕೆ ಅದನ್ನ ನಮ್ಮಂತವ್ರಿಗೆ ನಾವು ಅರ್ಥ ಆಗಿರೋದಿಲ್ಲ. ಹೊಗಳ್ತಾರೆ ಅಂದ್ರೆ ಅದನ್ನ ನಾವು ಒಪ್ಕೊಂಡು ಸುಮ್ಮನಾಗ್ಬಿಡ್ತೀವಿ ಅಥವಾ ಆ ಹೊಗಳಿಕೆ ಹಿಂದೆ ಬಿದ್ದು ಬಿಡ್ತೀವಿ. ಆದ್ರೆ ಬಸವಣ್ಣವರು ಹೊಗಳಿಕೆ ಹಿಂದೆ ಬೀಳಲಿಲ್ಲ, ಹೊಗಳಿಕೆಯನ್ನ ಖಂಡಿಸ್ತಾ ಇದ್ದಾರೆ. ಹೊಗಳಬೇಡಿ ಅಂತೇಳಿ ಮುಂದೆ ಹೇಳ್ತಾರೆ. ಇಲ್ಲಿ 2 ರೀತಿ ಅರ್ಥ. ಒಂದು, ಹೊಗಳಿ ಮತ್ತೆ ಅವರನ್ನ ಕಾಲೆಳೆಯೋದು, ಮುಂದೆ ಹೋಗುವಂತವ್ರನ್ನ. ಇಂದಿನ ತಲೆಮಾರುಗಳಲ್ಲಿ, ಇಂದಿನ ಜನರಲ್ಲಿ ನಾವು ನೋಡೋದು, ಹೊಗಳಿ ಅವ್ರನ್ನ ಮುಂದೆ ಹೋಗುವಂತವ್ರನ್ನ ಹಿಂದಕ್ಕೆ ಎಳೆಯೋದು ಒಂದು ರೀತಿ. ಇನ್ನೊಂದು, ನಿಜವಾಗಿ ಹೊಗಳಿದಾಗ ಏನಾಗುತ್ತೆ ಅಂದ್ರೆ ಒಬ್ಬ ವ್ಯಕ್ತಿ ಅವನು ಹೊಗಳಿಕೆಯನ್ನ ಸಮಾಧಾನವಾಗಿ ಸಮಸ್ಥಿತಿಯಲ್ಲಿ ತೆಗೆದುಕೊಂಡ್ರೆ ಪರವಾಗಿಲ್ಲ, ಇಲ್ಲ ಅಂದ್ರೆ ಅದನ್ನ ಹಚ್ಕೊಬಿಟ್ಟು ಆ ಹೊಗಳಿಕೆ ಹಿಂದೆ ಹೋಗ್ಬಿಟ್ರೆ ತನ್ನ ಸಾಧನೆಯನ್ನು ಕುಂಠಿತ ಮಾಡ್ಕೊಳ್ತಾನೆ. ಆ ದೃಷ್ಟಿಯಿಂದ ಇಲ್ಲಿ ಬಸವಣ್ಣನವರು ಹೇಳ್ತಾ ಇದ್ದಾರೆ, ಹಿರಿಯದ ವೀರ ಇಲ್ಲದ ಸೊಬಗು, ಎಲ್ಲಾ ಒಡೆಯರು ಏರಿಸಿ ನುಡಿವರು. ಹಿರಿಯದ ವೀರ ಇಲ್ಲದ ಸೊಬಗು ಅಂದ್ರೆ ನಾನೇನು ಹಿರಿಯದ ವೀರ ಅಂತಂದ್ರೆ ಅವನು ರಣರಂಗದಲ್ಲಿ ಹೋಗಿ ಹಿರಿಬೇಕು, ಅಂದ್ರೆ ಯುದ್ಧವನ್ನ ಮಾಡ್ಬೇಕು ಧೈರ್ಯಶಾಲಿಯಾಗಿ ಅಂತ. ಆದ್ರೆ ರಣರಂಗಕ್ಕೆ ಹೋಗಿ ಯುದ್ಧನೇ ಮಾಡ್ತಾ ಇಲ್ಲ,
ಇಲ್ಲದ ಸೊಬಗನ್ನ ಹೇಳ್ತಾ ಇದ್ದಾನೆ. ಅಂಥವನಿಗೆ ಎಲ್ಲಾ ಒಡೆಯರು ಏರಿಸಿ ನುಡಿಯುವರು. ಏರಿಸಿ ನುಡಿಯುವರು ಅಂತಂದ್ರೆ ಅವನನ್ನ ಅತ್ಯಂತ ಒಂದು ಉನ್ನತ ಸ್ಥಾನದಲ್ಲಿಟ್ಟು ಎಲ್ಲ ಹೊಗಳ್ತಾ ಇದ್ರೆ ಹೆಂಗಾಗುತ್ತೆ? ಅವನ್ ನೋಡಿದ್ರೆ ಏನು ಕೆಲಸವನ್ನ ಮಾಡ್ತಾ ಇಲ್ಲ. ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ಅಂಥ ವೀರತ್ವವನ್ನ ತೋರಿಸ್ತಾ ಇಲ್ಲ ರಣರಂಗದಲ್ಲಿ. ಆದ್ರೂ ಕೂಡ ಅವನಿಗೆ ಏರಿಸಿ ಏರಿಸಿ ಎತ್ತರಕ್ಕೆ ಅಟ್ಟಕ್ಕೆ ಏರಿಸ್ತಾ ಇದ್ರೆ ಹೇಗಾಗುತ್ತೆ? ಅದನ್ನ ಬಸವಣ್ಣನವರು ತಮ್ಮ ಮೇಲೆ ಹಾಕೋತಾ ಇದ್ದಾರೆ. ನಾನೇನು ಮಾಡ್ತಾ ಇಲ್ಲ ಇಲ್ಲಿ ಅಂತ ಹೇಳ್ಕೊತಾ ಇದ್ದಾರೆ. ನಾನೇನು ಮಾಡ್ತಾ ಇಲ್ಲ, ಆದ್ರೆ ಜನರೆಲ್ಲ ನನ್ನ ಸುತ್ತ ಇರುವಂತ ಶರಣರೆಲ್ಲ ನನ್ನನ್ನ ಏರ್ಸಿ ಏರ್ಸಿ ನುಡಿತಾ ಇದ್ದಾರೆ, ಹೊಗಳ್ತಾ ಇದ್ದಾರೆ. ಎಲ್ಲಾ ಒಡೆಯರು ಏರಿಸಿ ನುಡಿಯುವರು, ಎನಗಿದು ವಿಧಿಯೇ ಕೂಡಲ ಸಂಗಮ ದೇವ ಅಂತ. ಈ ರೀತಿಯ ಇದು ವಿಧಿ ಅಂತ ಯಾಕೆ ಕರೀತಾ ಇದ್ದಾರೆ ಅಂದ್ರೆ, ನಮ್ಮ ಸಾಧನೆಯನ್ನ ವಿಮುಖವಾಗಿ ನಮಗೆ ನಮ್ಮನ್ನ ಸಾಧನೆಗೆ ವಿಮುಖವಾಗಿಸಿ ನಾವು ಕೆಳಮುಖವಾಗಿ ಜಾರುವಂತೆ ಈ ಹೊಗಳಿಕೆಗಳು ಹಲವಾರು ಬಾರಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಯಾವಾಗ ಅಂದ್ರೆ ನಮ್ಮ ಮಾನಸಿಕ ಸ್ಥಿತಿ ದೃಢತೆ ಇಲ್ಲದೆ ಇದ್ದಾಗ, ಸಮಸ್ಥಿತಿ ಸಮಚಿತ್ತ ನಮ್ಮಲ್ಲಿ ಅಳವಡದೆ ಇದ್ದಾಗ. ಬಸವಣ್ಣನವರಂತರಿಗೆ ಸಮಚಿತ್ತ ಅಳವಟ್ಟಿರೋದ್ರಿಂದನೇ ಅವರು ಇವೆಲ್ಲವನ್ನ ಗ್ರಹಿಕೆ ಮಾಡ್ತಾರೆ. ಜನ ನನ್ನನ್ನ ಹೊಗಳ್ತಾ ಇದ್ದಾರೆ, ನಾನು ಜಾರಬಾರದು, ನಾನು ಎಚ್ಚರಿಕೆಯಿಂದ ಮತ್ತೆ ಮೇಲೆ ಹತ್ತಿ ಹತ್ತಿ ಹೋಗಬೇಕು, ಸಮಾಜ ಸುಧಾರಣೆಯಲ್ಲಿ ಇನ್ನಷ್ಟು ಕೆಲಸಗಳನ್ನ ಮಾಡಬೇಕು, ನಾನು ವೈಯಕ್ತಿಕವಾಗಿ ಆತ್ಮಿಕ ಸಾಧನೆಯನ್ನ ಮಾಡಬೇಕು. ಈ ಎಲ್ಲ ಭಾವಗಳು ಅವರಲ್ಲಿ ಜಾಗೃತ ಆಗಿರೋದ್ರಿಂದನೇ ಅವರು ಈ ವಚನವನ್ನ ಬರಿತಾ ಇದ್ದಾರೆ. ಈ ರೀತಿ ಆಗುತ್ತೆ, ಹುಷಾರಾಗಿರಿ ಅಂತ ನಮ್ಮಂತವರಿಗೆ, ಬೇರೆ ಮುಂದೆ ಅವರ ಅನುಯಾಯಿಗಳಿಗೆ ಇವು ಒಂದು ಏನು ಕನ್ನಡಿ ಇದ್ದ ಹಾಗೆ ಈ ವಚನಗಳು. ಮುಂದೆ ಹೇಳ್ತಾ ಇದ್ದಾರೆ, ಎನ್ನವರೊಲಿದು ಹೊನ್ನ ಶೂಲದಲ್ಲಿ ಇಕ್ಕಿದರೆನ್ನ ಹೊಗಳಿ ಹೊಗಳಿ ಎನ್ನ ಹೊಗಳತೆಗೆ ಎನ್ನ ನಿಮ್ಮೈಗೊಂಡಿತ್ತಲ್ಲ. ಅಯ್ಯೋ ನೊಂದೆನು ಸೈರಿಸಲಾರೆನು ಅಯ್ಯ, ನಿಮ್ಮ ಮನ್ನಣೆಯೇ ಮಸೆದಲಗಾಗಿ ತಾಗಿತ್ತಲ್ಲ. ಅಯ್ಯೋ ನೊಂದೆನು ಸೈರಿಸಲಾರೆನು ಕೂಡಲ ಸಂಗಮ ದೇವ, ನೀ ನೆನಗೆ ಒಳ್ಳಿದನಾದಡೆ ಎನ್ನ ಹೊಗಳತೆಗೆ ಅಡ್ಡಬಾರ ಧರ್ಮಿ. ನಮ್ಮಂಥವ್ರು ಏನು ಮಾಡ್ತೀವಿ ಅಂದ್ರೆ, ಯಾರಾದ್ರೂ ಹೊಗಳ್ತಾ ಇರಿದ್ರೆ ಅಂದ್ರೆ ಇನ್ನೂ ಹೊಗಳದೆ ಅಂತೇಳಿ ಖುಷಿ ಆಗ್ತಾ ಇರ್ತೀವಿ ಅದರ ಹೊಗಳಿಕೆ ಹಿಂದೆ. ಆದ್ರೆ ಬಸವಣ್ಣವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಎಮ್ಮವರು ಒಲಿದು ಎನ್ನ ಹೊನ್ನ ಶೂಲದಲ್ಲಿ ಇಕ್ಕಿದರು ಅಂತ ಹೇಳ್ತಾ ಇದ್ದಾರೆ. ನಮ್ಮವ್ರೆ ಒಲಿದು ಅಂತಂದ್ರೆ ನನ್ನನ್ನ ವಾತ್ಸಲ್ಯದಿಂದ ಒಲಿದು ಪ್ರೀತಿ ಮಾಡಿ ಮಾಡಿ ಆ ಪ್ರೇಮ ಭಾವದಿಂದ ನನ್ನನ್ನ ಹೊನ್ನಿನ ಶೂಲದಲ್ಲಿ ಇಕ್ತಾ ಇದ್ದಾರೆ. ಅದು ಶೂಲ ಹೊನ್ನಿಂದಾದ್ರೇನು, ಕಬ್ಣದಾದ್ರೇನು, ಮರದ್ದಾದ್ರೇನು, ಶೂಲನೇ, ನೇಣುಗಂಬ. ಅದು ನೇಣುಗಂಬಕ್ಕೆ ಯಾರನ್ನ ಹಾಕಿದ್ರು ಸಾಯೋರೆ. ಯಾವ ನೇಣುಗಂಬ ಆದ್ರೂ ಕೂಡ ಸಾಯ್ತೀವಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಹೊನ್ನ ಶೂಲದಲ್ಲಿ, ಬಂಗಾರದ ಶೂಲದಲ್ಲಿ ಹಾಕ್ತಾ ಇದ್ದಾರೆ. ಹೊಗಳಿಕೆ ಅನ್ನೋದೇ ಹೊನ್ನಿನ ಶೂಲ ಅಂತ. ಹೊಗಳಿ ಹೊಗಳಿ ಹೊನ್ನ ಶೂಲದಲ್ಲಿ ಇಕ್ಕಿದರು. ಹಾಗೆ ಹೇಳ್ತಾರೆ, ಎನ್ನ ಹೊಗಳತೆ ನಿಮ್ಮೈಗೊಂಡಿತ್ತಲ್ಲ. ಅಂದ್ರೆ ಈ ನನಗೆ ಈ ಹೊಗಳಿಕೆ ಏನಾಗಿದೆ ಅಂತಂದ್ರೆ ಅಹಂಕಾರಕ್ಕೆ ಎಡೆ ಮಾಡಿಕೊಡುತ್ತೆ. ಅಯ್ಯೋ ನೊಂದೇನು ಸೈರಿಸಲಾರೇನು, ನನಗೆ ನೋವಾಗ್ತಾ ಇದೆ. ಈ ರೀತಿ ಹೊಗಳಿಕೆ ನನಗೆ ನೋವನ್ನು ಉಂಟು ಮಾಡ್ತಾ ಇದೆ ಅಂತ ಬಸವಣ್ಣನವರು ಹೇಳ್ತಾ ಇದ್ದಾರೆ. ಅಯ್ಯ ನಿಮ್ಮ ಮನ್ನಣೆಯೇ ಮಸೆದ ಅಲಗಾಗಿ ತಾಗಿತ್ತಲ್ಲ ಅಂತ ಹೇಳ್ತಾರೆ. ನಿಮ್ಮ ಮನ್ನಣೆಯೇ ಕೂಡಲ ಸಂಗಮ ದೇವ, ನಿಮ್ಮ ಮನ್ನಣೆಯೇ, ನೀವು ನನಗೆ ಒಲಿದ ಕಾರಣ. ಇವರೆಲ್ಲ ನನ್ನನ್ನು ಹೊಗಳ್ತಾ ಇದ್ದಾರೆ. ಆ ಮನ್ನಣೆಯೇ ನನಗೆ ಏನಾಯ್ತು, ಇವಾಗ ಮಸೆದ ಅಲಗಾಗಿ ಅಂತ ಹೇಳ್ತಾ ಇದ್ದಾರೆ. ಹರಿತವಾದ ಆಯುಧವಾಗಿ, ಮಸೆದ ಅಲಗು ಅಂತಂದ್ರೆ ಈ ಆಯುಧದ ಒಂದು ಶಾರ್ಪ್ ಎಡ್ಜ್ ಇರುತ್ತಲ್ಲ, ಅದಕ್ಕೆ ಅಲಗು ಅಂತ ಕರೀತಾರೆ, ಬ್ಲೇಡ್ ಅಂತ. ಮಸೆದ ಶಾರ್ಪ್ ಆಗಿರುವಂತ ವೆಪನ್, ಟೂಲ್ ಆಗಿ ನನಗೆ ಕಾಡ್ತಾ ಇದೆಯಲ್ಲ, ಇದು ನನ್ನ ಚುಚ್ತಾ ಇದೆ, ಯಾವುದು ಹೊಗಳಿಕೆ ಅನ್ನೋದು ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ ನೊಂದೇನು ಸೈರಿಸಲಾರೇನು ಕೂಡಲ ಸಂಗಮ ದೇವ, ನೀನೆನಗೆ ಒಳ್ಳಿದನಾದಡೆ ಎನ್ನ ಹೊಗಳತೆಗೆ ಅಡ್ಡಬಾರ ಧರ್ಮಿ. ನೀನು ನಿಜವಾಗ್ಲೂ ನನಗೆ ಒಳ್ಳೇದನ್ನ ಮಾಡ್ಬೇಕು ಅಂತ ಇದ್ರೆ, ಇವರು ಎಲ್ಲ ಜನರು ಏನ್ ನನ್ನನ್ನು ಹೊಗಳ್ತಾ ಇದ್ದಾರೆ ಶರಣರು, ಈ ಹೊಗಳತೆಗೆ ಅಡ್ಡಬಾರ, ಹೊಗಳದಂತೆ ಮಾಡ ಅಂತ ಹೇಳ್ತಾ ಇದ್ದಾರೆ. ಇದು ಒಬ್ಬ ಸಾಧಕ ಜೀವಿಯಲ್ಲಿ ಇರಬೇಕಾದಂಥ ಒಂದು ಸಮಚಿತ್ತ. ಈ ಸಮಚಿತ್ತ ಭಾವ ಇಲ್ಲ ಅಂತಂದ್ರೆ ಏನಾಗುತ್ತೆ, ಒಬ್ಬ ವ್ಯಕ್ತಿ ಮೇಲಕ್ಕೆ ಅಟ್ಟಕ್ಕೆ ಹತ್ತು ಬಿಡ್ತಾನೆ, ಅಟ್ಟಕ್ಕೆ ಹತ್ತಿ ಅಲ್ಲಿಂದ ಸೈ ಅಂತ ಜಾರ್ಬಿಟ್ಟು ಕೆಳಗಡೆ ಪ್ರಪಾತಕ್ಕೆ ಬಿದ್ದು ಹೋಗ್ಬಿಡ್ತಾನೆ. ಇವತ್ತು ಹಲವರ ಜೀವನದಲ್ಲಿ ಇದನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಇದೆ. ಹೊಗಳಿಕೆಯಿಂದ ಎಷ್ಟು ಜನ ಬಲಿಯಾಗಿದ್ದಾರೆ ಅಂತ. ಹಾಗೆ ಅದು ಹೊಗಳಿಕೆ ನೈಜವಾಗಿರಲಿ ಅಥವಾ ಕೃತಕವಾಗಿರಲಿ, ಅದು ನಮ್ಮನ್ನ ಕೆಳಗೆ ಎಳೆಯುವುದು ಗ್ಯಾರಂಟಿ. ಹಾಗಾಗಿ ಆ ಹೊಗಳತಿಗೆ ನಾವು ಸಿಗಾಕೋಬಾರದು
ಅಂತ ಅನ್ನುವುದು ಈ ವಚನಗಳ ಸಾರಾಂಶ. ಮುಂದೆ ಇನ್ನು ಅದೇ ವಚನ, ಅದೇ ಭಾವ ಮುಂದುವರಿಯುತ್ತೆ. ಇನ್ನೊಂದು ವಚನ: ಎನ್ನವರು ಎನಗೊಲಿದು ಹೊನ್ನ ಶೂಲದಲ್ಲಿ ಇಕ್ಕಿದರಯ್ಯ, ಅಹಂಕಾರ ಪೂರಾಯ ಗಾಯದಲ್ಲಿ ಆನೆಂತು ಬದುಕುವೆ ಎಂತು ಜೀವಿಸುವೆ, ಜಂಗಮವಾಗಿ ಬಂದು ಜರೆದು ಶೂಲವನಿಳುಹಿ ಪ್ರಸಾದದ ಮದ್ದನಿಕ್ಕಿ ಸಲಹು ಕೂಡಲ ಸಂಗಮ ದೇವ. ಇವರೆಲ್ಲ ನನ್ನ ಸುತ್ತ ಇರೋ ಜನಗಳೆಲ್ಲ ಏನ್ ಮಾಡಿದ್ದಾರೆ ಅಂದ್ರೆ, ನನ್ನನ್ನ ಹೊಗಳಿ 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 ಹೊನ್ನಿನ ಶೂಲದಲ್ಲಿ ನೇತಾಕ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಮುಂದೆ ಹೇಳ್ತಾರೆ, ಅಹಂಕಾರ ಪೂರಾಯ ಗಾಯದಲ್ಲಿ, ಅಹಂಕಾರದಿಂದ ನನಗೆ ಗಾಯಗಳಾಗ್ಬಿಟ್ಟಿದ್ದಾವೆ. ಇವ್ರು ಹೊಗಳ್ತಾ ಇದಾರಲ್ಲ, ಆ ಅಹಂಕಾರ ನನ್ನಲ್ಲಿ ಮೇರೆ ಮೀರ್ಬಿಟ್ಟಿದೆ. ಆ ಗಾಯ ಉಂಟಾಗಿದೆ ದೇಹದ ತುಂಬ, ಅಹಂಕಾರದಿಂದ ಉಂಟಾದಂತ ಗಾಯ. ನೋಡಿ, ಅವ್ರಿಗೆ ಅವರೇ ವಿಮರ್ಶೆಯನ್ನು ಮಾಡ್ಕೊಳ್ತಾ ಇರೋದು. ಎಂಥ ಒಂದು ಸ್ವವಿಮರ್ಶೆ, ಸ್ವ ಅಧ್ಯಾಯ, ನಮ್ಮನ್ನ ನಾವೇ ಅಧ್ಯಯನ ಮಾಡ್ಕೊಳ್ಳೋದು ಒಳಗಡೆ. ಹೀಗೆ ಸ್ವವಿಮರ್ಶೆಗೆ ಒಳಪಡಿಸಿಕೊಂಡು ನನ್ನ ದೇಹದ ತುಂಬ, ಭಾವದ ತುಂಬ, ಮನಸ್ಸಿನ ತುಂಬ ಗಾಯಗಳಾಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಆನೆಂತು ಬದುಕುವೆ ಎಂತು ಜೀವಿಸುವೆ. ಇಂಥ ಹೊಗಳಿಕೆಯ ಹೊನ್ನ ಶೂಲದಲ್ಲಿಕ್ಕಿದಾಗ ನನಗೆ ಈ ರೀತಿ ಗಾಯಗಳಾಗಿದ್ದಾವೆ. ಈ ಗಾಯಗಳ ಒತ್ತುಕೊಂಡು ನಾನು ಹೆಂಗೆ ಬದುಕಲಿ ಅಂತ ಕೇಳ್ತಾ ಇದ್ದಾರೆ. ಮುಂದಕ್ಕೆ ಹೇಳ್ತಾ ಇದ್ದಾರೆ ಪರಿಹಾರವನ್ನ: ಜಂಗಮವಾಗಿ ಬಂದು ಜರೆದು ಜಂಗಮವಾಗಿ ಬಂದು ಜರಿದು ಶೂಲವನಿಳುಹಿ, ಆ ಶೂಲದಿಂದ ನನ್ನನ್ನ ಕೆಳಗೆ ಇಳಿಸಿ ಪ್ರಸಾದದ ಮದ್ದನಿಕ್ಕಿ, ಪ್ರಸಾದವನ್ನ ಕೊಟ್ಟು, ಅದೇ ಪ್ರಸಾದವೇ ಮದ್ದು, ಪ್ರಸಾದದ ಮದ್ದನಿಕ್ಕಿ ಸಲಹು ಕೂಡಲ ಸಂಗಮ ದೇವ. ಪ್ರಸಾದ ಅಂತಂದ್ರೆ ಚಿತ್ತ ಸಮತೆ, ಅಹಂಕಾರ ಚಿತ್ತ ಸಮತೆ ಇಲ್ಲದೆ ಬರೋದು. ಸಮತೆ ಅಂತಂದ್ರೆ ಯಾವುದು? ಅದೇ ಪ್ರಸಾದ. ಪ್ರಸಾದದ ಮದ್ದು ಅಂದ್ರೆ ಚಿತ್ತ ಸಮತೆ ಯಾವಾಗ ಇರುತ್ತೋ ಅವಾಗ ನಮ್ಮಲ್ಲಿ ಭಾವದಲ್ಲಿ ಪ್ರಸನ್ನತೆ ಉಂಟಾಗ್ತಾ ಇದೆ, ಭಾವ ಪ್ರಸನ್ನತೆ ಉಂಟಾಗುತ್ತೆ. ಆ ಭಾವ ಪ್ರಸನ್ನತೆಯ ಮದ್ದನ್ನ ನನಗೆ ಕೊಟ್ಟು ನನ್ನನ್ನ, ಈ ಗಾಯವನ್ನ ವಾಸಿ ಮಾಡು ಅಂತ ಬಸವಣ್ಣನವರು ನಿವೇದನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಇದರ ಅರ್ಥ ಏನು ಅಂದ್ರೆ, ಯಾರಿಗೋ ನಿವೇದನೆ ಮಾಡ್ಕೊತಾ ಇದ್ದಾರೆ ಕೂಡಲ ಸಂಗಮ ದೇವ, ಎಲ್ಲೋ ಇರೋ ದೇವರಿಗೆ ಅಂತಲ್ಲ. ನಾನು ಇದಕ್ಕೆ ಬಲಿಯಾಗಬಾರದು ಎನ್ನುವ ಒಂದು, ಅಂದ್ರೆ ಅಹಂಕಾರ ನನ್ನಲ್ಲಿ ಉಲ್ಬಣ ಆಗಬಾರದು. ಯಾರು ಎಷ್ಟೇ ಹೊಗಳಲಿ ಆ ಹೊಗಳಿಕೆಗೆ ನಾನು ಸಮಚಿತ್ತನಾಗಿ ಇರಬೇಕು ಅನ್ನುವ ಒಂದು ಭಾವವನ್ನ ಹೇಳಲಿಕ್ಕೆ ಈ ರೀತಿಯಾದ ಒಂದು ವಚನಗಳನ್ನ ಸೃಷ್ಟಿ ಮಾಡಿ ಅದನ್ನ ಕೂಡಲ ಸಂಗಮ ದೇವ ಅಂತ ಕರೆದು, ಅವೆಲ್ಲ ಕೂಡಲ ಸಂಗಮ ದೇವ ಯಾರು ಅಂತಂದ್ರೆ ತಮ್ಮ ಮನಸ್ಸಿನ ಒಂದು ಭಾವ, ಆ ಭಾವಕ್ಕೆ ಕರೆದುಕೊಳ್ತಾ ಇರೋದು. ಹಾಗಾಗಿ ನಾನು ಈ ರೀತಿಯಾಗಿ ನಡೆದುಕೊಳ್ಳಬೇಕು, ಅಹಂಕಾರಗಳಿಂದ ಗಾಯಗಳಿಗೆ ಒಳಗಾಗಬಾರದು ಅನ್ನುವ ಒಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಚಿತ್ತ ಸಮತೆ, ಚಿತ್ತ ಪ್ರಸನ್ನತೆಯಿಂದ ನಾನು ಕೂಡಿರಬೇಕು ಅನ್ನುವ ವಿಚಾರ ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ಮುಂದೆ 389 ವಚನ: ಎಡದ ಕೈಯಲ್ಲಿ ಹಾಲು, ಬಲದ ಕೈಯಲ್ಲಿ ಓಜುಗಟ್ಟಿಗೆ, ಆವಾಗ ಬಂದಾನೆಮ್ಮಯ್ಯ ಬಡಿದು ಹಾಲ ಕುಡಿಸುವ ತಂದೆ. ಆಮೇಲೆ ಏನು, ಕೂಡಲ ಸಂಗಮ ದೇವಯ್ಯ ತಾನೇ ಭಕ್ತಿಯ ಪಥವ ತೋರುವ ತಂದೆ. ಈಗ ಇಷ್ಟ ತನಕ ಹೊಗಳಿಕೆ ಹೇಳಿದ್ರು, ಈಗ ನನ್ನನ್ನ ದಂಡಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ದಂಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ, ಎಡದ ಕೈಯಲ್ಲಿ ಹಾಲು ಇಟ್ಕೊಂಡ್ಬರ್ಬೇಕಂದ್ರೆ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ತಂದೆ ಮಗನಿಗೆ ಅಥವಾ ಮಗಳಿಗೆ ಹಾಲನ್ನ ಕುಡಿಸ್ಬೇಕಾದ್ರೆ ಏನ್ ಮಾಡ್ತಾನೆ ಅಂತಂದ್ರೆ, ತಾಯಿ ಆದ್ರೆ ಮುದ್ದು ಮಾಡಿ ಹಾಲು ಕುಡಿಸ್ತಾಳೆ, ಕುಡಿಯಪ್ಪ ಕುಡಿಯಪ್ಪ ಅಂತೇಳಿ ಏನೋ ಕುಡಿಸ್ತಾಳಂತೆ, ಅವಳದು ಬೇರೆ ಮೆಥಡ್ ಇರುತ್ತೆ ತಾಯಿದು. ತಂದೆ ವಿಚಾರ ಹೇಳ್ತಾ ಇದ್ದಾರೆ, ಮಗು ಹಠ ಮಾಡ್ತಾ ಇದೆ ಅಂತಂದ್ರೆ ಹಾಲು ಕುಡಿಲಿಕ್ಕೆ, ಅದಕ್ಕೆ ಕೋಲ್ ಇಟ್ಕೊಂಡು, ಒಂದ್ ಕೈಲಿ ಕೋಲು, ಒಂದ್ ಕೈಲಿ ಹಾಲಿನ ಬಟ್ಲು ಹಿಡ್ಕೊಂಡು ಬಂದು, ಎಡದ ಕೈಯಲ್ಲಿ ಹಾಲು ಬಟ್ಟಲು, ಬಲದ ಕೈಯಲ್ಲಿ ಓಜುಗಟ್ಟಿಗೆ, ಆವಾಗ ಬಂದ ನೆಮ್ಮಯ್ಯ. ಈ ರೀತಿಯಾಗಿ ಹಾಲು ಕುಡಿಸುವ ತಂದೆ ಯಾವಾಗ ಬಂದಾನು ಅಂತ ಬಸವಣ್ಣನವರು ಕೇಳ್ತಾ ಇದ್ದಾರೆ. ಯಾವಾಗ ಬರ್ತಾರೆ ನನಗೆ ಈ ರೀತಿಯಾಗಿ ಹಾಲು ಕುಡಿಸುವ ತಂದೆ? ಅಂದ್ರೆ ನಾನು ದಾರಿ ತಪ್ಪದಂತೆ ಸದಾ ಎಚ್ಚರಿಕೆಯಿಂದ ನಡೆಯುವಂತೆ ಹಾಲನ್ನ ಕುಡಿಯುವ ಮಗುವಾಗಿ, ಏನೇನೋ ಕುಡಿಯುವ ಮಗುವಾಗಿ, ಹಾಲನ್ನ ಕುಡಿಯುವ, ಅಮೃತವನ್ನ, ಜ್ಞಾನದ ಸುದೆಯನ್ನ ಕುಡಿಯುವ ಮಗುವಾಗಿ, ಇದನ್ನ ತಂದೆ ಯಾರು ಇಲ್ಲಿ? ಜಂಗಮ ಅಂತಂದ್ರೆ ನನ್ನನ್ನು ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗುವ ಜ್ಞಾನಿ ಯಾವಾಗ ಬಂದಾನೋ ಅಂತೇಳಿ ಬಸವಣ್ಣನವರು ಕೇಳ್ತಾ ಇದ್ದಾರೆ. ಕೂಡಲ ಸಂಗಮ ದೇವಯ್ಯ ತಾನೇ ಭಕ್ತಿಯ ಪಥವ ತೋರುವ ತಂದೆ, ನನಗೆ ಭಕ್ತಿಯ ಪಥವನ್ನ ತೋರುವ ತಂದೆ ಯಾವಾಗ ಬರ್ತಾನೆ ಅಂತ ಕೇಳ್ತಾ ಇದ್ದಾರೆ. ಅವರೇ ಭಕ್ತಿ. ಇಂಥ ವಚನಗಳನ್ನ ನೋಡಿದಾಗ ಕೆಲವರು ವಚನಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಏನ್ ಹೇಳ್ತಾರೆ ಅಂದ್ರೆ, ಬಸವಣ್ಣನವ್ರಿಗೆ ಯಾರೋ ಬಂದು ದಾರಿ ತೋರಿಸಿದ್ರು ಆಮೇಲೆ ಅಂತೇಳಿ ಅರ್ಥ ಮಾಡ್ಕೊಳ್ತಾರೆ. ಇದು ಬಸವಣ್ಣನವರು ಹೇಳುವ ಶೈಲಿ ಇದು.
ಇಂಥ ವಚನಗಳನ್ನ ಇಟ್ಕೊಂಡು ಕೆಲವರು ಅವರಿಗೆ ಬೇಕಾದ ರೀತಿಯಲ್ಲಿ ತಿರುಚುವ ಪ್ರಯತ್ನವನ್ನ ಮಾಡ್ತಾರೆ. ಹಾಗಾಗಿ ಆ ರೀತಿ ಅಲ್ಲ, ಇದು ಹೇಳುವ ಶೈಲಿ. ಒಬ್ಬರು ನೇರವಾಗಿ ಹೇಳ್ತಾರೆ, ಹಿಂಗ್ ಮಾಡ್ಬಾರ್ದು, ಹಿಂಗ್ ಮಾಡ್ಬೇಕು ಅಂತ ಬೇರೆಯವ್ರಿಗೆ ಹೇಳ್ದಂಗೆ ಹೇಳ್ತಾರೆ. ಬಸವಣ್ಣನವ್ರು ಎಲ್ಲವನ್ನೂ ಕೂಡ ತಮ್ಮ ಮೇಲೆ ಹಾಕೊಳ್ತಾರೆ. ನಾನ್ ಇಂಥವ್ನು, ನಾನ್ ಹೀಗೆ, ನಾನ್ ಅಹಂಕಾರಿ, ನಾನು ದುರಾಚಾರಿ, ಈ ರೀತಿಯಾಗಿ ತಮ್ಮ ಮೇಲೆ ಹಾಕಿಕೊಂಡು ಹೇಳ್ತಾ ಇರ್ತಾರೆ. ತಮ್ಮ ಮೇಲೆ ಒಬ್ಬ ವ್ಯಕ್ತಿ ಹಾಕಿಕೊಂಡು ಹೇಳ್ತಾ ಇದ್ದಾನೆ ಅಂತಂದ್ರೆ ಏನು ಅಂದ್ರೆ, ಅವನಿಗೆ ಪ್ರಜ್ಞೆ ಇಲ್ಲ ಅಂತಲ್ಲ, ಅವನಲ್ಲಿ ಪ್ರಜ್ಞೆ ಅತ್ಯಂತ ಜಾಗೃತವಾಗಿದೆ. ಆ ಜಾಗೃತವಾಗಿರೋ ಹೊತ್ತಿಗೆ ತನ್ನ ಒಳಗಡೆ ಆ ರೀತಿ ಯಾವ ರೀತಿ ನಡಿಬೇಕು ಅನ್ನುವಂತ ಒಂದು ವಿಚಾರಗಳನ್ನ ತಿಳಿಸಿಕೊಡ್ತಾ ಇರೋದು. ಪ್ರಜ್ಞೆ ಜಾಗೃತ ಆಗದೆ ಇದ್ದವನು ಹೆಂಗೆ ಏನ್ ಹೇಳಲಿಕ್ಕೆ ಸಾಧ್ಯ ಇರುತ್ತೆ? ಹಾಗಾಗಿ ಇಂಥ ವಚನಗಳನ್ನ ಕೆಲವರು ದುಷ್ಕೃತ್ಯಕ್ಕೆ ತಮಗೆ ಬೇಕಾದ ರೀತಿಯಲ್ಲಿ ತಿರುಚೋದಕ್ಕೆ ವಚನಗಳನ್ನ ಉಪಯೋಗಿಸ್ಕೊಳ್ತಾರೆ. ಹಾಗಾಗಿ ಬಸವಾಭಿಮಾನಿಗಳು ಎಚ್ಚರಿಕೆಯಿಂದ ಇಂಥ ವಚನಗಳನ್ನ ಗ್ರಹಿಸಬೇಕು. ಬಸವಣ್ಣನವರು ತಾವು ಹೇಳುವ ಶೈಲಿ ಇದು. ಜನರಿಗೆ ತಿಳಿಸಿಕೊಡುವಂಥ ವಿಚಾರಗಳನ್ನ ತಮ್ಮ ಮೇಲೆ ಆರೋಪ ಮಾಡಿಕೊಂಡು ಹೇಳುವ ಶೈಲಿ ಇದು ಅಂತ ನಾವು ಅರ್ಥ ಮಾಡ್ಕೋಬೇಕು. ಆದ್ರೆ ಇದು ಯಾರಿಗೆ ಅಪ್ಲೈ ಆಗುತ್ತೆ ಅಂದ್ರೆ, ಓದುಗರಿಗೆ ಅಪ್ಲೈ ಆಗ್ಬೇಕು. ಯಾರು ಓದ್ತಾ ಇದ್ದೀವಿ ವಚನಗಳನ್ನ ನಮ್ಮಂಥವ್ರಿಗೆ ಅಪ್ಲೈ ಆಗುವಂತಹದ್ದು ಅನ್ನೋದನ್ನ ನಾವು ತಿಳ್ಕೊಂಡಿರ್ಬೇಕು. ಮುಂದಿನ ವಚನ, ಕೊನೆಯ ವಚನ ಈ ಸಂಚಿಕೆಯದ್ದು. ಎನ್ನ ಆಪತ್ತು ಸುಖ ದುಃಖವನ್ನಿ ಇನ್ನಾರಿಗೆ ಹೇಳುವೆ, ಶರಣ ಸ್ಥಳದವರಿಗೆ ಹೇಳಿದರೆ ಮಚ್ಚರ, ಸವತಿ ಸಕ್ಕರೆ ಬೇವು ಬೆಲ್ಲ ಉಂಟೆ ಇನ್ನಾರಿಗೆ ಹೇಳುವೆ, ಕೂಡಲ ಸಂಗಮ ದೇವ ಜಂಗಮವಾಗಿ ಬಂದು ಎನ್ನ ಮನದ ಸೂತಕವ ಕಳೆಯ. ಇಲ್ಲಿ ಇದು ಇನ್ನೊಂದು ರೀತಿಯ ಬೇರೆ ಮಗ್ಗಲನ್ನ ಹೇಳ್ತಾ ಇದೆ ಅಂತ ಅನ್ಸುತ್ತೆ. ಎನ್ನ ಆಪತ್ತು ಸುಖ ದುಃಖವನ್ನು ಇನ್ನಾರಿಗೆ ಹೇಳುವೆ. ನಾನು ಯಾರ ಜೊತೆ ಹೇಳ್ಕೋಬೇಕು? ನಾನು ಅಂತಂದ್ರೆ ಇಲ್ಲಿ ಬಸವಣ್ಣ ಅಂತ ಅರ್ಥ ಮಾಡ್ಕೋಬಹುದು. ಯಾರು? ನಾನು ಓದ್ತಾ ಇರುವವನು. ನನ್ನ ಆಪತ್ತು ಸುಖ ದುಃಖವನ್ನ ಯಾರಿಗೆ ಹೇಳ್ಕೊಳ್ಳಿ ಅನ್ನುವುದು. ನನ್ನ ಜೊತೆ ಇರುವವರಿಗೆ, ಶರಣ ಸ್ಥಳದವರಿಗೆ ಅಂತಂದ್ರೆ, ಷಟ್ ಸ್ಥಳದಲ್ಲಿ 6 ಸ್ಥಳಗಳಲ್ಲಿ ಶರಣ ಸ್ಥಳ ಅಂತ 5ನೇ ಸ್ಥಳ ಬರುತ್ತಲ್ಲ, ಆ ಸ್ಥಳದವರು ಅಂತ ಅಲ್ಲ. ಆ ಸ್ಥಳದವರು ಅಂತ ಯಾರು ಇರೋದಿಲ್ಲ. ಹಾಗೆ ಭಕ್ತ ಸ್ಥಳದವರು, ಮಹೇಶ್ವರ ಸ್ಥಳದವರು, ಐಕ್ಯ ಸ್ಥಳದವರು ಅಂತ ಯಾರು ಇರೋದಿಲ್ಲ. ಒಬ್ಬ ವ್ಯಕ್ತಿ ಎಲ್ಲವನ್ನ ಸಾಧನೆ ಮಾಡಬೇಕು ಅನ್ನೋದೇ ಬಸವಣ್ಣ ಆಶಯ ಇದ್ದು 6 ಸ್ಥಳಗಳ ಒಂದು ವಿಚಾರ ಇರೋದು. ಆದ್ರೆ ಇಲ್ಲಿ ಹೇಳ್ತಾ ಇರೋದು ಶರಣ ಸ್ಥಳದವರು ಅಂದ್ರೆ ನನ್ನ ಒಡನಾಡಿಗಳು, ನನ್ನ ಸಮಾಜದಲ್ಲಿ ಇರುವಂತ ಇತರೆ ಜೀವಿಗಳು, ಇತರ ಮನುಷ್ಯರು, ಇವರುಗಳ ಜೊತೆ ನಾನು ನನ್ನ ಸುಖ ದುಃಖಗಳನ್ನ ನಾನು ಹಂಚಿಕೊಂಡ್ರೆ, ನಾನು ಅಂದ್ರೆ ಇಲ್ಲಿ ಬಸವಣ್ಣ ಅಲ್ಲ, ಓದುತ್ತಿರುವ ವ್ಯಕ್ತಿಗಳು ಯಾರು ಅವರುಗಳು, ನಮ್ಮ ಜೊತೆಗಿರುವಂತ ವ್ಯಕ್ತಿಗಳ ಜೊತೆಗೆ ನಾವು ನಮ್ಮ ಸುಖ ದುಃಖಗಳನ್ನ ಹಂಚ್ಕೊಳ್ತಾ ಹೋದ್ರೆ ಏನಾಗುತ್ತೆ ಅಂದ್ರೆ, ಅವರು ಯಾವ ಭಾವದಲ್ಲಿರ್ತಾರೋ, ಯಾವ ನೆಲೆಯಲ್ಲಿರ್ತಾರೋ, ಯಾವ ಜ್ಞಾನದಲ್ಲಿರ್ತಾರೋ ನಮಗ್ ಗೊತ್ತಿಲ್ಲ. ಅವರುಗಳ ಜೊತೆ ನಮ್ಮ ಸುಖ ದುಃಖಗಳನ್ನ, ನಮ್ಮ ವಿಚಾರಗಳನ್ನೆಲ್ಲ ಹಂಚ್ಕೊಳ್ತಾ ಹೋದ್ರೆ ಅವ್ರಿಗೆ ಕೇಳಿಸ್ಕೊಳ್ಳೋಂತ ವ್ಯವಧಾನನೂ ಇರೋದಿಲ್ಲ. ಅದಕ್ಕೆ ಸಮಜಾಯಿಷಿ ಹೇಳುವಂತ ಒಂದು ಜ್ಞಾನನೂ ಅವ್ರಿಗಿರೋದಿಲ್ಲ. ಅವ್ರ ಜೊತೆ ಎಲ್ಲರ ಜೊತೆ ಎಲ್ಲಾ ವಿಚಾರಗಳನ್ನ ಯಾಕೆ ಹಂಚ್ಕೋಬೇಕು ಅನ್ನುವಂತ ಒಂದು ಸಾಮಾಜಿಕ ವಿಚಾರ ಇದು. ಅದಕ್ಕೆ ಹೇಳ್ತಾರೆ, ಇನ್ನಾರಿಗೆ ಹೇಳಲಿ ಮತ್ತೆ, ಕೂಡಲ ಸಂಗಮ ದೇವ ಜಂಗಮವಾಗಿ ಬಂದು ಎನ್ನ ಮನದ ಸೂತಕವ ಕಳೆಯ ಅಂತ ಕೇಳ್ತಾರೆ. ಜಂಗಮವಾಗಿ ಬಂದು ಯಾರಿಗೆ ಹೇಳ್ತಾರೆ? ಯಾರು? ನನ್ನ ಅರಿವಿನ ಬೆಳಕು ಬರಬೇಕು, ನನ್ನ ಒಳಗೆ ಅದು ಅರಿವಿನ ಬೆಳಕು ಬರಬೇಕು. ಅಥವಾ ಜ್ಞಾನಿಗಳ ಜೊತೆಗೆ ಆ ವಿಚಾರವನ್ನ ಬಲ್ಲಂತ ಜ್ಞಾನಿಗಳ ಜೊತೆಗೆ ಆ ವಿಚಾರಗಳನ್ನ ಹಂಚಿಕೊಳ್ಬೇಕು. ಎಲ್ಲರ ಜೊತೆಗೆ ಎಲ್ಲ ವಿಚಾರಗಳನ್ನ ಹಂಚ್ಕೊಳ್ತಾ ಹೋದ್ರೆ ಪ್ರಯೋಜನ ಏನು ಸಿಗೋದಿಲ್ಲ. ಹಾಗಾಗಿ ಇಲ್ಲಿ ಜಂಗಮವಾಗಿ ಬಂದು, ಜಂಗಮ ಅಂತಂದ್ರೆ ಇಲ್ಲಿ ಜ್ಞಾನಿ ಅಂತ ತಗೋಬಹುದು, ಅನುಭಾವಿಗಳ ಜೊತೆ ಆ ವಿಚಾರ ಗೊತ್ತಿರುವಂತ ಜ್ಞಾನಿಗಳ ಜೊತೆ ಆ ವಿಚಾರವನ್ನ ಹಂಚ್ಕೋಬೇಕು. ಒಬ್ಬ ವಿಜ್ಞಾನಿ ಆ ವಿಜ್ಞಾನದ ವಿಶೇಷಣತೆಗಳನ್ನ ಅಥವಾ ಜ್ಞಾನವನ್ನ ಯಾರ ಜೊತೆಗೆ ಹಂಚ್ಕೋತಾನೆ ಅಂದ್ರೆ ಇನ್ನೊಬ್ಬ ವಿಜ್ಞಾನಿ ಜೊತೆಗೆ ಹಂಚ್ಕೋತಾನೆ. ಹಾಗೆ ಒಬ್ಬ ಆತ್ಮಿಕ ಸಾಧಕ ಈ ಆತ್ಮ ಸಾಧನೆಯ ವಿಚಾರಗಳನ್ನ ಅವ್ರ ಯಾರು ಬಲ್ಲರೋ ಅವ್ರ ಜೊತೆ ಮಾತ್ರ ಹಂಚ್ಕೋತಾನೆ. ಇನ್ನ ದಾರಿ ಬೇಕಾದಷ್ಟು ಜನ ಸಿಗ್ತಾರೆ, ಅವ್ರಗಳ ಜೊತೆ ಎಲ್ಲ ಹಂಚ್ಕೊಳ್ಳೋದಕ್ಕೆ ಏನ್ ಪ್ರಯೋಜನ ಸಿಗುತ್ತೆ ಅಲ್ವಾ? ಹಾಗೆ ಯಾವುದೇ ಸಿದ್ಧಾಂತ, ಯಾವುದೇ ವಿಚಾರಗಳ ಪ್ರಸ್ತಾವನೆ ಮಂಡನೆಗಳನ್ನ ಮಾಡ್ಬೇಕಾದ್ರೆ ಆಯಾ ಗುಂಪುಗಳ ಜೊತೆಗೆ ನಾವು ಮಾಡ್ಬೇಕಾಗುತ್ತೆ. ಯಾವುದ ವಿಚಾರವನ್ನ ಎಲ್ಲೋ ಹಾದಿ ಬೀದಿಲಿ ಮಾಡ್ತಾ ಕೂತ್ಕೊಂಡ್ರೆ ಅದರಿಂದ ಯಾವುದೇ ಪ್ರಯೋಜನ ಸಿಗೋದಿಲ್ಲ. ಎಷ್ಟೋ ಬಾರಿ ನಗೆಪಾಟ್ಲಿಗೂ ಕೂಡ ಈಡಾಗುವಂತ ಸಂದರ್ಭ ಉಂಟಾಗುತ್ತೆ. ಹಾಗಾಗಿ ಅದು ಅವಶ್ಯಕತೆ ಇಲ್ಲ. ನಾವು ಯಾವ ಕ್ಷೇತ್ರದಲ್ಲಿ ಇದ್ದೇವೆ ಆ ಕ್ಷೇತ್ರದ ವಿಚಾರಗಳನ್ನ, ಆ ಕ್ಷೇತ್ರದ ಪರಿಣಿತರೊಡನೆ ನಾವು ಚಿಂತನೆಗೆ ಒಳಪಡಿಸಬೇಕು.
ಅನ್ನುವುದು ಈ ವಚನದ ಭಾವಾರ್ಥ ಇರಬಹುದು ಅಂತ ನನ್ನ ಒಂದು ಅನಿಸಿಕೆ. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ ಅಂತ ಕೇಳ್ಕೊಳ್ತಾ, ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶರಣು ಶರಣ.